ಎಲ್ಲ ನನ್ನ ವೀಕ್ಷಕ ಪ್ರಭುಗಳಿಗೆ ನಾವು ಶ್ರೀ ಹರಿಹರ ವೇದಬ್ರಹ್ಮ ಗುರುಕುಲ ವತಿಯಿಂದ ಕುಮಾರಸ್ವಾಮಿ ವಿದ್ವಾನ್ MA ಆಚಾರ್ಯ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ, ನಿಮ್ಮ ಯಾವುದೇ ಕುಂದುಕೊರತೆಗಳಿಗೆ, ಜ್ಯೋತಿಷ್ಯ ಸಂಬಂಧಪಟ್ಟ ಯಾವುದೇ ಮಾಹಿತಿಗಾಗಿ ನಮ್ಮ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗಳನ್ನು ಸಂಪರ್ಕಿಸಿ ಮತ್ತು ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಇವುಗಳನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಕೊಡುತ್ತ ಈ ಸಂಸ್ಥೆ ವತಿಯಿಂದ ನಿಮಗೆ ನೀಡ್ತಾ ಇರುವ ವಿಡಿಯೋಗಳನ್ನು ಮೊದಲಿಗೆ ನೋಡಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಇನ್ನೂ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ತುಂಬ ನಿಮಗೆ ಅನುಕೂಲ ಆಗುತ್ತದೆ. ಗುರುಗಳೇ ನಮಸ್ಕಾರ. ಎಲ್ಲರಿಗೂ ಕುತೂಹಲ ಇದೆ, ರಾಶಿ ಭವಿಷ್ಯ ತಿಳ್ಕೊಬೇಕಂತ ಎಲ್ಲರೂ ಕೂಡ ಕುತೂಹಲದಿಂದ ಇದ್ದಾರೆ. ಆ ರಾಶಿ ಭವಿಷ್ಯದ ಬಗ್ಗೆ ಈ ವರ್ಷದ 2026 ರಾಶಿ ಭವಿಷ್ಯ ಬಗ್ಗೆ ನಮಗೆಲ್ಲರೂ ಕೂಡ ತಿಳಿಸ್ಕೊಡ್ಬೇಕಂತ ನಾನು ತಮ್ಮಲ್ಲಿ ಕೇಳ್ತಿದ್ದೇನೆ ಗುರುಗಳೇ. ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲ ನನ್ನ ವೀಕ್ಷಕ ಪ್ರಭುಗಳಿಗೆ ರಾಶಿ ಭವಿಷ್ಯ, ಈ ದಿನ ರಾಶಿ ಭವಿಷ್ಯ 2026 ಯಾವ ರಾಶಿಯವರಿಗೆ ಯಾರಿಗೆ ಒಳಿತು ಮತ್ತು ಕೆಟ್ಟದ್ದು, ಈ ವರ್ಷ ಏನೇನು ಅನುಕೂಲತೆಗಳು ಆಗ್ತಾ ಇದೆ ಅನ್ನೋದನ್ನು ಇದು ಒಂದೊಂದೇ ರಾಶಿಯಿಂದ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ, ಅಶ್ವಿನಿ, ಭರಣಿ, ಕೃತಿಕ 1ನೇ ಪಾದ, 9 ಪಾದಗಳಿಗೆ ಇದು ಮೇಷರಾಶಿ ಆಗಿರುತ್ತದೆ. ಈ ಮೇಷರಾಶಿ ಭವಿಷ್ಯವನ್ನು ತಿಳಿತಾ ಹೋಗೋಣ. ಮೊದಲಾಗಿ ಮೇಷರಾಶಿಯವರಿಗೆ ಮೊದಲು ನಾವು ನೋಡಬೇಕಾದ್ದು ಗುರು ಮತ್ತು ಶನಿದೇವರು, ಕರ್ಮಕಾರಕ, ಧರ್ಮ ಮತ್ತು ಕರ್ಮಕಾರಕರು, ಇವನ್ನ ತಿಳ್ಕೊಂಡೇ ನಾವು ಭವಿಷ್ಯ ಹೇಳೋಕ್ಕೆ ಸ್ಟಾರ್ಟ್ ಮಾಡಬೇಕು. ಈ ವರ್ಷ ಯಾರಿಗೆ ಯಾವ ಭವಿಷ್ಯದಲ್ಲಿ ಉಜ್ವಲ ಜೀವನ ಅನ್ನೋದ್ರ ಬಗ್ಗೆ ಎಲ್ಲರಿಗೂ ಕುತೂಹಲ ಇದೆ. ಇದನ್ನು ಒಂದೊಂದಾಗಿ ತಿಳಿತಾ ಹೋಗೋಣ. ನಮ್ಮ ಕೊಟ್ರೇಶ್ ಅವರು ಕೇಳಿದರು, ನಮ್ಮ ಶಿಷ್ಯರಾದ ಕೊಟ್ರೇಶ್ ಅವರು. ಈಗ ಮೊದಲಿಗೆ ಮೇಷರಾಶಿ ಅಧಿಪತಿ ಕುಜಗ್ರಹ. ಈ ಕುಜನು ಎಲ್ಲಿದ್ದಾನೆ ಅನ್ನೋದನ್ನು ಫಸ್ಟ್ ತಿಳಿಬೇಕು. ನೋಡಿ, ಲಗ್ನಾಧಿಪತಿ ಭಾಗ್ಯಸ್ಥಾನದಲ್ಲಿದ್ದಾನೆ, ಗುರು ಮಿತ್ರ ಸ್ಥಾನದಲ್ಲಿದ್ದಾನೆ. ಇವ್ರಿಗೆ ಹಿರಿಯರಿಂದ ಬರೋಂಥ ಆಸ್ತಿ, ದುಡ್ಡು, ಅನುಕೂಲತೆಗಳು ಬರುತ್ತೆ ಅಂತ ಹೇಳುತ್ತೆ. 9ನೇ ಮನೆಯಲ್ಲಿ, ಗುರು ಮನೆಯಲ್ಲಿ ಅಗ್ನಿ ತತ್ವದ ಗ್ರಹ ಅಗ್ನಿಯಲ್ಲಿ ಇದ್ದಾನೆ. ನೋಡಿ, ರಾಶಿ ಭವಿಷ್ಯ, ದಿನ ಭವಿಷ್ಯ ಅಷ್ಟೇ ತಿಳ್ಕೊಂಡಿರ್ತೇವೆ ನಾವು. ರಾಶಿ ಭವಿಷ್ಯದ ಹಿಂದೆ, ಲಗ್ನ ಭವಿಷ್ಯದ ಹಿಂದೆ ನಮ್ಮ ತತ್ವಗಳನ್ನು ತಿಳಿಬೇಕು. ನಾವು ಯಾವ ತತ್ವದವರು, ಯಾವ ರಾಶಿ, ಯಾವ ಸ್ವಭಾವ, ಮತ್ತು ಭೂತತ್ವ, ಅಗ್ನಿತತ್ವ, ವಾಯುತತ್ವ, ಈ ರೀತಿ ಜಲತತ್ವ, ಮತ್ತು ಚರ ಸ್ಥಿರ ದ್ವಿಸ್ವಭಾವ, ಮತ್ತು ಧರ್ಮ, ಅರ್ಥ, ಕಾಮ, ಮೋಕ್ಷ, ಇದನ್ನು ಎಲ್ಲನೂ ಒಳಗೊಂಡು ಈ ರಾಶಿ ಭವಿಷ್ಯ ಆಗಿರುತ್ತದೆ. ಇಲ್ಲಿ ನಾವೇನು ಪ್ರೆಸೆಂಟ್ ಮಾಡ್ತೀವಿ, ಬರೀ ರಾಶಿ ಭವಿಷ್ಯ, ದಿನ ಭವಿಷ್ಯ ಅಂತೀವಿ. ರಾಶಿ ಭವಿಷ್ಯ ಜೊತೆಗೆ ಇದನ್ನು ನೀವು ಒಳ ಅರ್ಥಗಳನ್ನು ತಿಳಿಬೇಕು ಒಂದೊಂದಾಗಿ. ಈಗ ನಾವು ಮೇಷರಾಶಿ ಹೇಳ್ತಾ ಇದ್ವಿ. ಮೇಷ ರಾಶಿಯಾಧಿಪತಿ ಭಾಗ್ಯಸ್ಥಾನದಲ್ಲಿರೋದು, ಅವರ ತಂದೆಯಿಂದ ಅನುಕೂಲತೆಗಳು ಇದೆ. ಮತ್ತು ಭಾಗ್ಯಸ್ಥಾನದ ಮೇಲೆ ಗುರುವಿನ ದೃಷ್ಟಿ ಇದೆ. ಸಪ್ತಮಕ್ಕೆ ಗುರು ತನ್ನ ಮನೆಯನ್ನು ತಾನೇ ನೋಡ್ತಾ ಇದ್ದಾನೆ. ಇವರಿಗೆ ಒಂದು ಸುವರ್ಣ ಅವಕಾಶ, ಅದೃಷ್ಟದ ಜೀವನ ಈ ವರ್ಷ ಅಂತ ಹೇಳ್ಬೋದು. ಮತ್ತು ಶನಿದೇವರು ಅಲ್ಲಿ ವ್ಯಯಸ್ಥಾನದಲ್ಲಿದ್ದಾನೆ, ಬೆನ್ನ ಹಿಂದೆ 7.5. ನೋಡಿ, ಬೆನ್ನ ಹಿಂದಿದ್ರೆ 2.5, ನಿಮ್ಮ ರಾಶಿ ಬಂದಾಗ 2.5, ಮುಂದೆ ಹೋದಾಗ 2.5. ಶನಿದೇವರು ಅಲ್ಲಿ ಬೆನ್ನ ಹಿಂದೆನೇ ಇದ್ದಾನೆ. ಅದು ಏನಂತಾನೆ ಶನಿದೇವರು, ಏನು ಮಾಡ್ತೀವಿ ನೋಡೋಣ. ಅಲ್ಲೇ ಗುರು ದುಡ್ಡು ಕೊಡ್ತಾನೆ, ನೀನೇನು ಮಾಡ್ತೀಯಪ್ಪ ಅಂತ ಕೇಳ್ತಾನೆ. ಶನಿದೇವ್ರು ಹಿಂದೆ ಬಂದು ನಿಂತಿರ್ತಾನೆ. ಅದನ್ನು ತೊಗೊಂಡು ನಾವು ಈ ಜಗತ್ತಲ್ಲಿ ಒಳ್ಳೇದು ಮಾಡ್ತಾನೆ, ಕೆಟ್ಟದ್ದು ಮಾಡ್ತಾನೆ, ನೋಡೋಕೆ ಹಿಂದೆ ಇದ್ದಾನೆ. ಆದ್ದರಿಂದ ಜಾಗ್ರತೆ. ಇಲ್ಲಿ ಮೇಷರಾಶಿಯವರಿಗೆ ಅನುಕೂಲ, ಅದೃಷ್ಟ ಬಂತು ಅಂದರೆ ಮೈ ಮರಿಬಾರ್ದು, ನಾವು ಅಲರ್ಟ್ ಆಗಿರಬೇಕು. ಯಾಕಂದರೆ ಬೆನ್ನಿಂದ ಶನಿದೇವ್ ಇದ್ದಾನೆ. ನಾವು ಕರ್ಮವನ್ನು ಏನು ಮಾಡ್ತಾನಂತ ನೋಡೋಕೆ ನಾವು ನೇಮಿಸಿರೋದು. ಗುರು ದುಡ್ಡು ಕೊಟ್ಬಿಟ್ಟ ಅಂದರೆ ನಾವು ಬೇಕಾದ್ದು ಮಾಡೋದಲ್ಲ. ನಾವು ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ಹೇಳಿದ್ವಿ. ಧರ್ಮಯುತವಾಗಿ, ನ್ಯಾಯಯುತವಾಗಿ ನಮ್ಮ ಜೀವನ, ಬದುಕು, ನಿಮ್ಮ ಫ್ಯೂಚರ್ ನೋಡಿರಿ. ಗುರು ಬಲ ಬಂದಾಗೆ ನಿಮ್ಮ ಫ್ಯೂಚರ್ ಕಟ್ಕೋಬೇಕು. ಕೆಟ್ಟ ದಶಗುರು ಬಂದಾಗ ಅದನ್ನು ಉಪಯೋಗಿಸ್ಕೊಂಡು ನಿಮ್ಮ ಜೀವನ ನಡೆಸಬೇಕು. ಅದನ್ನು ನಾವು ಅರ್ಥ ಮಾಡಿಕೊಂಡು ಮಾಡಬೇಕು. ಮತ್ತು ಇಲ್ಲಿ ಮೇಷರಾಶಿಯಿಂದ ಪಂಚಮ ಸ್ಥಾನದಲ್ಲಿ ಕೇತು ಇದ್ದಾನೆ. ಪಂಚಮದಲ್ಲಿ ಕೇತು ಇರೋದ್ರಿಂದ ಯಾರಾದ ಗರ್ಭಿಣಿ ಸ್ತ್ರೀಯರಿಗೆ ತೊಂದರೆ ಆಗೋಂಥದ್ದು, ಮತ್ತು ಮಕ್ಕಳಿಗೆ ತೊಂದರೆ ಆಗೋಂಥದ್ದು, ಅವ್ರಿಗೆ ತೊಂದರೆಗಳಂದರೆ ಅನಾರೋಗ್ಯ ಇರ್ಬೋದು, ಸಣ್ಣ ಪುಟ್ಟ ಆಕ್ಸಿಡೆಂಟ್ ಆಗೋದಿರ್ಬೋದು, ಈ ರೀತಿ ಎಲ್ಲ ಇರುತ್ತೆ. ಯಾರು ಮೇಷರಾಶಿ ಮಕ್ಕಳಿಗೆ ಮತ್ತು ಗರ್ಭಿಣಿ ಸ್ತ್ರೀಯರಿಗೆ ಇವರು ಸ್ವಲ್ಪ ಎಚ್ಚರವನ್ನು, ಜಾಗೃತಿಯನ್ನು ವಹಿಸಬೇಕು. ಅದೇ ರೀತಿ ಮತ್ತು 9ನೇ ಮನೆಯಲ್ಲಿ ಧನಾಧಿಪತಿ ಶುಕ್ರ ಕುತ್ಕೊಂಡಿದ್ದಾನೆ. ಹಣಕಾಸು, ಅಭಿವೃದ್ಧಿ, ಮಾತು, ನಿಮ್ಮ ಮಾತಿಂದ ತುಂಬ ಅನುಕೂಲತೆ ಬರುತ್ತೆ. ಮತ್ತು ತೃತೀಯಾಧಿಪತಿ ಬುಧ ಶತ್ರು ಮನೆಯಲ್ಲಿದ್ದಾನೆ. ಆದ್ದರಿಂದ ಬಂಧು ಮಿತ್ರರಿಂದ ಸಣ್ಣ ಪುಟ್ಟ ವಿರೋಧಗಳು ಬರೋಂಥದ್ದು ಈ ರೀತಿ ಇದೆ. ಮತ್ತು ರವಿ ಪಂಚಮಾಧಿಪತಿ ಭಾಗ್ಯದಲ್ಲಿದ್ದಾನೆ. ನಿಮ್ಮ ಅದೃಷ್ಟ ಬಾಗಿಲೇ ತೆಗೆದಿದೆ ಅಂತ ತಿಳ್ಕೊಬೋದು. ನಿಮ್ಮ ಹಿರಿಯರಿಂದ ಬರೋಂಥ ಆಸ್ತಿ, ಏನಾದರೂ ಕೇಸುಗಳು, ಸಮಸ್ಯೆಗಳು ನ್ಯಾಯಯುತವಾಗಿದ್ದರೆ, ಯಾಕಂದರೆ ಹಿಂದೆ ಶನಿದೇವರಿದ್ದಾನೆ, ಅಧರ್ಮ ಅಲ್ಲ, ನ್ಯಾಯಯುತವಾಗಿದ್ದರೆ ಮಾತ್ರ
ಅವನು ಅಲ್ಲಿ ಕೊಡಕ್ಕೆ ರೆಡಿ ಅದಾನೆ, ಇಲ್ಲಾಂದರೆ ಹಿಂದೆ ನಿಂತ್ಕೊಂಡಿದ್ದಾನೆ. ಅದಕ್ಕೋಸ್ಕರ ಅದೃಷ್ಟನೂ ಇದೆ, ದುರಾದೃಷ್ಟನೂ ಇದೆ. ಅದಕ್ಕೆ ಒಳ್ಳೆಯ ಮಾರ್ಗದಲ್ಲಿ ಹೋಗಿದ್ದೆ ಆದರೆ ನಿಮಗೆ ಉನ್ನತ ಸ್ಥಾನ ಮತ್ತು ಸರ್ಕಾರದಿಂದ ನಿಮ್ಮ ಉದ್ಯೋಗದಲ್ಲಿ ಬಡ್ತಿ ಸಿಗೋಂಥದ್ದು, ತುಂಬ ಉನ್ನತ ಉಜ್ವಲ ಜೀವನ ಅಂತ ಹೇಳ್ಬೋದು. ಪಂಚಮಾಧಿಪತಿ 9ರಲ್ಲಿರೋದು ರವಿ. ಅದೇ ರೀತಿ ರಾಹು ಎಷ್ಟನೇ ಸ್ಥಾನದಲ್ಲಿದ್ದಾನೆ? ನಮಗೆ 10ನೇ ಸ್ಥಾನದಲ್ಲಿದ್ದಾನೆ. ರಾಹು ಅಂದರೆ ಏನಾಗುತ್ತೆ, ಉದ್ಯೋಗದಲ್ಲಿ ನಾನೇ ಅನ್ನೋದು ಅಧಿಕಾರ ಇದೆ, ಅದು ನಾನೇ ಅನ್ನೋದು ಬರಬಾರ್ದು. ರಾಹು ಅಂದರೆ ಏನು ಗೊತ್ತಾ, ನಮಗೆ ಮೋಟಿವೇಶನ್ ಕೊಡೋವಂಥ, ನಾವು ಒಳ್ಳೇದು ಮಾಡಿದ್ರೆ ಒಳ್ಳೇದು ಮಾಡ್ತಾನೆ, ಕೆಟ್ಟದ್ದು ಮೋಟಿವೇಶನ್ ಮಾಡ್ತಾನೆ. ಆದ್ದರಿಂದ ಇಲ್ಲಿ ಅಹಂ ಭಾವನೆ ಬೇಡ ಅಂತ ಹೇಳ್ತೀವಿ. ಅದನ್ನು ಮಾಡ್ಕೊಳ್ಳೋದ್ರಿಂದ ನಿಮಗೆ ತೊಂದರೆ ಆಗುತ್ತೆ. ಒಟ್ಟಾರೆಯಾಗಿ ಈ ವರ್ಷ ಮೇಷರಾಶಿಯವರಿಗೆ ಉನ್ನತ ಉಜ್ವಲ ಜೀವನ ಭವಿಷ್ಯ ಇದೆ ಅಂತ ಹೇಳ್ಬೋದು. ಮತ್ತು ಇಲ್ಲಿ ತೊಂದರೆಗಳು ಇದೆ. ಯಾಕಂದರೆ ಶುಭ ಗ್ರಹಗಳಿಗೆ ಪಾಪಗ್ರಹಗಳ ದೃಷ್ಟಿ ಇದೆ. ನೋಡಿ, ಕುಜನು ಶನಿ ದೃಷ್ಟಿಯಲ್ಲಿದ್ದಾನೆ, ಶನಿ ಕುಜನ ದೃಷ್ಟಿಯಲ್ಲಿದ್ದಾನೆ. ಸಣ್ಣ ಪುಟ್ಟ ಅನಾಹುತಗಳು, ತೊಂದರೆಗಳು ಮಕ್ಕಳಿಗೆ ಅಂತ ಹೇಳಿದೆ, ಮತ್ತು ಗರ್ಭಿಣಿ ಸ್ತ್ರೀಯರಿಗೆ ಅಂತ ಹೇಳಿದೆ. ಇವ್ರಿಗೆಲ್ಲ ಒಂದು ತೊಂದರೆ ಇದೆ. ಈ ತೊಂದರೆಗಳು ಬರೋಂಥದ್ದು ಇದೆ, ಒಳ್ಳೆಯದಿದೆ, ಒಳ್ಳೆಯದ್ರ ಜೊತೆಗೆ ಕೆಟ್ಟದ್ದಿದೆ. ಅದು ಅವರ ರಾಶಿ ಲಗ್ನ ಗೋಚಾರ ಫಲದಿಂದ ತಿಳಿಬೇಕು. ಇದು ಕಾಮನ್ ಆಗಿರುತ್ತೆ, ಒಂದು ಇನ್ ಜನರಲ್ ಅಂತ ತಿಳ್ಕೊಬೇಕು. ಇದೇ ಪರ್ಮನೆಂಟ್ ಅಂತ ತಿಳ್ಕೊಬಾರ್ದು ಯಾರೇ ಆದರೂ. ಅವರ ರಾಶಿ ಲಗ್ನದಿಂದ, ಅವರ ಗ್ರಹತಿ ಬಲದಿಂದ ಬಲಾಬಲಗಳು ಬರುತ್ತೆ. ಆದರೂ ನಾವು ಎಚ್ಚರಿಕೆಯಾಗಿ, ಕುಜನ ಅಂದರೆ ಮಂಗಳನಿಗೆ ಆರಾಧನೆ ಮಾಡಬೇಕು. ಯಾರು ಅಂದರೆ ಶಕ್ತಿ ದೇವತೆಗಳ ಆರಾಧನೆ ಮಾಡಬೇಕು ಪ್ರತಿನಿತ್ಯ. ಇವರು ಓಂ ಶರವಣ ಭವಾಯ ನಮಃ, ಓಂ ಶರವಣ ಭವಾಯ ನಮಃ 108 ಬಾರಿ ಹೇಳೋದ್ರಿಂದ ಈ ಸಮಸ್ಯೆಗಳಿಂದ ಮುಕ್ತಿ ಆಗುತ್ತೆ. ಬರೋ ಲಾಭ ಬಂದೇ ಬರುತ್ತೆ. ನಾವು ಈ ಆರಾಧನೆ ಮಾಡಬೇಕು. ಮತ್ತು ತೊಗರಿಬೇಳೆ ದಾನ ಮಾಡೋವಂಥದ್ದು ಇವ್ರಿಗೆ ಒಳ್ಳೆಯದಾಗಿರುತ್ತೆ. ಇಷ್ಟು ಹೇಳಿ ಮೇಷರಾಶಿ ಭವಿಷ್ಯವನ್ನು ಮುಗಿಸೋಣ. ಗುರುಗಳೇ, ಮೇಷರಾಶಿ ಬಗ್ಗೆ ಸವಿಸ್ತಾರವಾಗಿ ನೀವು ಹೇಳಿದ್ರಿ. ಅವರ ಲಾಭನೂ ಹೇಳಿದ್ರಿ ಮತ್ತು ಅವರ ನಷ್ಟ ಏನನ್ನೋದು ಹೇಳಿದ್ರಿ. ಅವರು ಹೆಂಗೆ ಜಾಗೃತಿಯಾಗಿರಬೇಕು ಮತ್ತು ಸರಳವಾಗಿ ಮಂತ್ರವನ್ನು ಕೂಡ ಉಪದೇಶವನ್ನು ಮಾಡಿದ್ರಿ. ಇದು ಎಲ್ಲರಿಗೂ ಕೂಡ ಅನುಕೂಲ ಆಗೋ ರೀತಿಯಲ್ಲಿ ಮೇಷರಾಶಿ ಅವ್ರಿಗೆ ಹೇಳಿದ್ರಿ. ಅದೇ ರೀತಿ ವೃಷಭ ರಾಶಿಯವರ ಈ ವರ್ಷದ ಜೀವನ ಹೆಂಗಿದೆ ಅನ್ನೋದನ್ನು ತಿಳಿಸ್ಕೊಡ್ಬೇಕು ಗುರುಗಳೇ. ವೃಷಭ ರಾಶಿ ಬಗ್ಗೆ ನಾವು ತಿಳಿತಾ ಹೋಗೋಣ. ವೃಷಭ ಅಂದರೆ ಇಲ್ಲಿ ಶುಕ್ರಾಧಿಪತಿ. ಶುಕ್ರನು ಧನಸ್ಥಾನ, ಗೋಚಾರದಲ್ಲಿ ಇದು ಧನಸ್ಥಾನ ಆಗಿರುತ್ತೆ. ಮಾತುಗಾರಿಕೆ, ಕಲೆ ಸಂಬಂಧಪಟ್ಟ. ಶುಕ್ರ ಅಂದರೆ ಕಲೆ ವಿಸ್ತಾರ ಅಂತ ಹೇಳ್ತೇವೆ ನಾವು. ಈ ಶುಕ್ರ ಎಲ್ಲಿದ್ದಾನೆ, ರಾಶಾಧಿಪತಿ ಎಲ್ಲಿದ್ದಾನೆ ಅನ್ನೋದ್ರ ಮೇಲೆ ಭವಿಷ್ಯ. ಮತ್ತು ಇವ್ರಿಗೆ ಗೋಚಾರದಲ್ಲಿ ಗುರು ಎಲ್ಲಿದ್ದಾನೆ, ಧನಸ್ಥಾನದಲ್ಲಿ ಗುರು ಇದ್ದಾನೆ. ಧನಸ್ಥಾನದಲ್ಲಿ ಗುರು ಇರೋದು ಮತ್ತು ಇವರ ರಾಶಾಧಿಪತಿ ಅಷ್ಟಮದಲ್ಲಿದ್ದಾನೆ. ಅಷ್ಟು ಕಂಫರ್ಟ್ ಆಗಿರಲ್ಲ. ನೋಡಿ, ಯಾರೇ ಶುಭ ಗ್ರಹಗಳು 6, 8, 12ರಲ್ಲಿದ್ದರೆ ಸ್ವಲ್ಪ ಲಾಭ ಜೊತೆಗೆ ಸಂಕಟಗಳು ಇರುತ್ತೆ ಅಂತ ಈ ರೀತಿ ಇದೆ ಇವ್ರಿಗೆ. ಯಾಕಂದರೆ ವೃಷಭ ರಾಶಾಧಿಪತಿ ಶತ್ರು ಮನೆಯಲ್ಲಿದ್ದಾನೆ ಶುಕ್ರ. ಆದ್ದರಿಂದ ಸ್ವಲ್ಪ ಅನ್ಕಂಫರ್ಟ್ ಝೋನ್ ಅಂತ ಹೇಳ್ತೀವಿ. ಆದರೂ ಗುರುಬಲ ತುಂಬ ಚೆನ್ನಾಗಿದೆ. ಮತ್ತು ಇವ್ರಿಗೆ ಭಾಗ್ಯಾಧಿಪತಿ ಶನಿ ತುಂಬ ಲಾಭ ಸ್ಥಾನದಲ್ಲಿದ್ದಾನೆ. ಶನಿದೇವರು ಲಾಭ ಸ್ಥಾನದಲ್ಲಿರೋದ್ರಿಂದ ಇವರಿಗೆ ಅಜ್ಜ ಮುತ್ತಜ್ಜದಿಂದ ಬರೋಂಥ ಆಸ್ತಿ ದುಡ್ಡುಗಳು ಪೆಂಡಿಂಗ್ ಇರೋಂಥದ್ದು, ತುಂಬ ವರ್ಷಗಳಿಂದ ಯಾವುದೇ ನಿಮಗೆ ಕೋರ್ಟು ಕೇಸು, ಹಣಕಾಸು, ನಿಮ್ಮ ಇನ್ಸೂರೆನ್ಸು, ಫಂಡು, ನೀವು ಶ್ರಮಪಟ್ಟಿದ್ದು ಯಾವುದೇ ಇರಲಿ, ಈ ವರ್ಷ ನಿಮಗೆ ಬರೋಂಥ ಅದೃಷ್ಟ ಯೋಗ ಬಾಗಿಲು ಯಾವುದು? ಶನಿ ಮಹಾತ್ಮರಿಂದ 11ನೇ ಮನೆಯಲ್ಲಿ ಭಾಗ್ಯಾಧಿಪತಿ ಇರೋದು ನಿಮಗೆ ಅದೃಷ್ಟ ಕೊಡ್ತಾನೆ ಶನಿದೇವರು ನೋಡಿ. ಮತ್ತು ಅಜ್ಜ ಮುತ್ತಜ್ಜರಿಂದ ಯಾವುದೇ ಲಿಟಿಗೇಷನ್ನು ಸಮಸ್ಯೆ ಇತ್ತು ಗುರುಗಳೇ, ಆಸ್ತಿಯಲ್ಲಿ ಸಮಸ್ಯೆ ಇತ್ತು, ಹೆಂಗೆ ಮಾಡಬೇಕು ಅಂತ ಇದ್ದೀರಿ, ಈ ವರ್ಷ ನಿಮಗೆ ಆಸ್ತಿ ಲಾಭಗಳು ದೊರೀತಾ ಹೋಗ್ತವೆ. ಇಲ್ಲಿ ಇವರು ಅಗ್ನಿ, ವಾಯು, ಭೂಮಿ, ಜಲ ಅಂತೀವಿ. ಇವರು ವಾಯು ತತ್ವ ಅಂತ ಹೇಳ್ತೀವಿ. ವಾಯು ಅಂದರೆ ಮಾತುಗಾರಿಕೆ ಅಂತ. ಇವರು ಮಾತುಗಾರಿಕೆಯಿಂದನೇ ಮಾಡೋಂಥದ್ದು. ಮತ್ತು ಗುರು ಧನಸ್ಥಾನದಲ್ಲಿರೋದು ಇವರಿಗೆ ಅದೃಷ್ಟ ಆಗಿದೆ. ಮತ್ತು ಚತುರ್ಥದಲ್ಲಿ ಕೇತು ಇದ್ದಾನೆ. 4ನೇ ಸ್ಥಾನ ಅಂದರೆ ಇಲ್ಲಿ ತಾಯಿ ಸೂಚನೆ ಕೊಡುತ್ತೆ, ಆಯಿತಾ. ನಮಗೆ 9ನೇ ಸ್ಥಾನ ಅಂದರೆ ತಂದೆ, 4ನೇ ಸ್ಥಾನ ಅಂದರೆ ಮಾತೃ ಅಂತ. ಅಲ್ಲಿ ಕೇತು ರಾಹು ದೃಷ್ಟಿಯಲ್ಲಿರೋದು ಇವರಿಗೆ ಸ್ವಲ್ಪ ಕೌಟುಂಬಿಕ ಕಲಹಗಳು ಉಂಟಾಗೋಂಥದ್ದು. ಮತ್ತು ಇಲ್ಲಿ ತಾಯಿಗೆ ಆರೋಗ್ಯ, ನರ ದೌರ್ಬಲ್ಯಗಳಿಂದ ಅವ್ರ ತಾಯಿಗೆ ತೊಂದರೆ ಆಗೋಂಥದ್ದು ಇರುತ್ತದೆ. ಆದ್ದರಿಂದ ತಾಯಿ ಆರೋಗ್ಯನ ತುಂಬ ಚೆನ್ನಾಗಿ ನೋಡ್ಕೋಬೇಕು ನೀವು, ಯಾರೇ 4ನೇ ಸ್ಥಾನದವರು. ಮತ್ತು ಈ ರಾಶಿಯವರಾಗಿದ್ರೂ ಆರೋಗ್ಯಕ್ಕೆ, ಹೊಟ್ಟೆಗೆ ಸಂಬಂಧಪಟ್ಟ ಆರೋಗ್ಯ ಸಮಸ್ಯೆಗಳು ಉಲ್ಬಣ ಆಗೋಂಥದ್ದು ಈ ರೀತಿ ಇದೆ. ಮತ್ತು ಇವರ ರಾಶಿಗೆ ಎಷ್ಟನೇ ಸ್ಥಾನದಲ್ಲಿ ಯಾವ ಗ್ರಹಗಳು, ರಾಶಿ ಇರಲಿ ಲಗ್ನ ಇರಲಿ, ಬುಧ ಗ್ರಹ ಧನಾಧಿಪತಿ ಮತ್ತು ಪಂಚಮಾಧಿಪತಿ ಬುಧ 8ರಲ್ಲಿದ್ದಾನೆ ಶತ್ರು ಮನೆಯಲ್ಲಿ. ಆದ್ದರಿಂದ ಇವರಿಗೆ ಮಾತು ಸ್ವಲ್ಪ ಕಂಟ್ರೋಲ್ ಇದ್ದರೆ ಒಳ್ಳೆಯದು. ಬಂಧು ಮಿತ್ರರ ಜೊತೆಗೆ ಮಿಸ್ಕಮ್ಯುನಿಕೇಷನ್ನು, ತೊಂದರೆಗಳು ಬರೋಂಥದ್ದು. ಬುಧ ಗ್ರಹ ಪಂಚಮಾಧಿಪತಿ, ಮಕ್ಕಳ ಜೊತೆಗೂ ಅಷ್ಟೇ ಆಯಿತು. ನಿಧಾನವಾಗಿ ತಿಳಿಸಿ ಕೂತ್ಕೊಂಡು ಹೇಳಬೇಕು ಮಕ್ಕಳನ್ನ. ಸಡನ್ಲಿ ಅವ್ರು ಬೈಯೋದು, ಹೊಡೆಯೋದು, ವಿರೋಧ ಮಾಡಿಕೊಂಡ್ರೆ ಮನಸ್ಸಿನ ಮೇಲೆ
ತಾಪಗಳು ಉಂಟಾಗಿ ಅವ್ರು ಸ್ವಲ್ಪ ದೂರ ಹೋಗುವಂಥದ್ದು ಇದೆ. ಆದ್ದರಿಂದ ನೀವು ಈ ಧನಾಧಿಪತಿ ಮತ್ತು ಗುರುದೃಷ್ಟಿ ಇದೆ, ಯಾವುದು ತೊಂದರೆ ಬರಲ್ಲ, ಆದರೂ ಒಂದು ಸಣ್ಣ ಪುಟ್ಟ ಬಂದು ಹೋಗೋಂಥ ಚಾನ್ಸ್ ಇದೆ. ಬಂಧು ಮಿತ್ರರಲ್ಲಿ ಮಿಸ್ಕಮ್ಯುನಿಕೇಷನ್, ಅದನ್ನು ದೂರ ಇಟ್ಕೋಬೇಕು. ಮತ್ತು ರವಿಗ್ರಹ ಚತುರ್ಥಾಧಿಪತಿ ರವಿನೂ ಪಂಚಮದಲ್ಲಿರೋದು, ತಾಯಿ ಕಡೆಯಿಂದ ಬರೋಂಥ ಆಸ್ತಿ ಯೋಗಗಳು ಇವರಿಗೆ ಹೆಚ್ಚು ಲಾಭ ದೊರೆಯುತ್ತದೆ. ಅಗ್ನಿಗ್ರಹ ಅಗ್ನಿ ತತ್ವದಲ್ಲಿದ್ದರೆ ಈ ಲಾಭ. ಮತ್ತು ಕುಜಗ್ರಹ, ಕುಜ ಯಾರು ಇವ್ರಿಗೆ ಸಪ್ತಮಾಧಿಪತಿ. ಯಾರಿಗೆ ವೃಷಭ ರಾಶಿಯವರಿಗೆ ವಿವಾಹ ಆಗಿಲ್ವೋ ಈ ವರ್ಷ ವಿವಾಹ ಯೋಗ ಅದೃಷ್ಟ. ತಡಿ ಅನ್ಬೇಡಿ, ಈ ವರ್ಷ ನಿಮಗೆ ಅದೃಷ್ಟ ಇದೆ ಅಂದರೆ ನೀವು ಮುಂದೆ ಹೋಗ್ಬೇಕು, ಪ್ರಯತ್ನ ಪಡಬೇಕು. ಧನಸ್ಥಾನದಲ್ಲಿ ಗುರು ಇದ್ದಾಗ ನಿಮಗೆ ವಿವಾಹ ಯೋಗ ಬರೋಂಥದ್ದು. ವಿವಾಹ ಯೋಗದಲ್ಲಿ ತಡಿ ಮುಂದಿನ ವರ್ಷ ನೋಡ ಅಂದರೆ ಮತ್ತೆ ಬರೋಮಟ ಕಾಯ್ಬೇಕು ಗುರು. ಈಗ ನಿಮಗೆ ಅದೃಷ್ಟ ಇದೆ, ಸಪ್ತಮಾಧಿಪತಿ ಇರೋದು ತುಂಬ ಒಳ್ಳೆಯದಿದೆ. ಅಗ್ನಿಗ್ರಹ ಅಗ್ನಿ ತತ್ವದಲ್ಲಿರೋದು ಶುಭ ಲಾಭ ಕೊಡುತ್ತದೆ. ಅದೇ ರೀತಿ ರಾಹುನು ಇವ್ರಿಗೆ 10ನೇ ಸ್ಥಾನದಲ್ಲಿದ್ದಾನೆ. ಇಲ್ಲಿ 10ರಲ್ಲಿ ರಾಹು ಇರೋದು ನಿಮ್ಮ ಉದ್ಯೋಗದಲ್ಲಿ ಸ್ವಲ್ಪ ಮಿಸ್ಕಮ್ಯುನಿಕೇಷನ್ನು, ತೊಂದರೆಗಳು ಬರೋಂಥದ್ದು ಮಾಡ್ತಾ ಇದ್ದಾರೆ. ನಿಮಗೆ ಯಾರೋ ನಿಮ್ಗೆ ಗೊತ್ತಿಲ್ಲದಂಗೆ ನಿಮ್ಮನ್ನ ಟ್ರ್ಯಾಕಲ್ ಮಾಡೋಂಥದ್ದು, ಏನಾದರೂ ತೊಂದರೆ ಮಾಡಿ ಸಿಕ್ಕಾಕಿಸೋಂಥದ್ದು ಇರುತ್ತೆ. ಅದಕ್ಕೆ ಉದ್ಯೋಗ ಸ್ಥಾನದಲ್ಲಿ ಸ್ವಲ್ಪ ಜಾಗೃತಿ ಆಗಬೇಕು. ಈ ಶುಕ್ರ ರಾಶಿಯರಂದರೆ ಈ ರೀತಿ ಇದೆ. ಮತ್ತು ಶನಿ ದೇವ್ರದಂತೂ ಹೇಳಿದೆ, ಲಾಭ ಸ್ಥಾನದಲ್ಲಿದ್ದಾರೆ. ಈ ರೀತಿ ಒಳಿತಾಗಿದೆ. ಮತ್ತು ತೃತೀಯಾಧಿಪತಿ ಚಂದ್ರ ರಾಶಿಯಲ್ಲೇ ಸ್ಥಿತ ಆಗಿರೋದು, ಇದು ನಿಮಗೆ ಅದೃಷ್ಟ, ವಿದೇಶಿ ಯೋಗ ಅದೃಷ್ಟವನ್ನು ತಂದುಕೊಡುತ್ತದೆ. ಮತ್ತು ಮೈ ಮರಿಬಾರ್ದು ಇಲ್ಲಿ, ಯಾಕಂದರೆ ಅಷ್ಟಮದಲ್ಲಿ ಲಗ್ನಾಧಿಪತಿ ಹೋಗೋದ್ರಿಂದ ಸ್ವಲ್ಪ ಸಣ್ಣ ಪುಟ್ಟ ಅನಾಹುತಗಳು ಬರೋಂಥದ್ದಾಗುತ್ತೆ. ಇದಕ್ಕೆ ಈ ರೀತಿ ಇವರ ರಾಶಿ ಭವಿಷ್ಯ ಇದೆ. ಇಲ್ಲಿ 50-50 ಅಂತ ಹೇಳ್ಬೋದು ಇವರಿಗೆ. ಆದ್ದರಿಂದ ಒಳ್ಳೆ ಯೋಗನಿದೆ, ಅದೃಷ್ಟನಿದೆ, ಪಡೀರಿ. ಮತ್ತು ಇದಕ್ಕೆ ಏನೇ ಒಂದು ದೋಷ ಪರಿಹಾರ ಅಂದರೆ ಶ್ರೀಮನ್ ಲಕ್ಷ್ಮೀ ತಾಯಿನ ಆರಾಧನೆ ಮಾಡೋದು, ಮತ್ತು ಶುಕ್ರಗ್ರಹನ ಆರಾಧನೆ ಮಾಡೋದು. ಪ್ರತಿ ಶುಕ್ರವಾರ ಶುಕ್ರಗ್ರಹ ಆರಾಧನೆ ಮಾಡಿ ಶುಕ್ರಗ್ರಹನ ಮಂತ್ರವನ್ನು ಉಪದೇಶ ತಗೊಂಡು ನೀವು ಹೇಳೋದ್ರಿಂದ ತುಂಬ ಅನುಕೂಲ ಆಗುತ್ತದೆ. ಲಕ್ಷ್ಮಿ ಸಂಬಂಧಪಟ್ಟ ಮಂತ್ರವನ್ನು ಹೇಳ್ಕೊಳ್ಳಿ, ತುಂಬ ಶುಭ ಆಗ್ತದೆ. ಓಂ ಹ್ರೀಂ ಶ್ರೀಂ ಕ್ಲೀಂ ಶ್ರೀ ಮಹಾಲಕ್ಷ್ಮೀ ನಮಃ. ಓಂ ಹ್ರೀಂ ಶ್ರೀಂ ಕ್ಲೀಂ ಶ್ರೀ ಮಹಾಲಕ್ಷ್ಮೀ ನಮಃ. ಈ ಮಂತ್ರವನ್ನು ಪ್ರತಿನಿತ್ಯ 108 ಬಾರಿ ಹೇಳೋದ್ರಿಂದ ಶುಕ್ರ ಅಂದರೆ ಲಕ್ಷ್ಮೀ ದೇವಿ ಆರಾಧನೆ ಮಾಡೋದ್ರಿಂದ ಇವರಿಗೆ ಎಲ್ಲ ಬಂದ ಸಂಕಷ್ಟಗಳು ದೂರ ಆಗುತ್ತದೆ, ಶುಭ ಆಗುತ್ತೆ. ವೃಷಭ ರಾಶಿಯವರಿಗೆ ಈ ವರ್ಷದ ಒಂದು ಭವಿಷ್ಯವನ್ನು ಹೇಳಿದರೆ ಗುರುಳೆ, ಅವರಿಗೆ ಲಾಭ ಎಷ್ಟು, ನಷ್ಟ ಎಷ್ಟು, ಮತ್ತು ಏನಾದರೂ ತೊಂದರೆ ಇದ್ದರೆ ಯಾವ ಮಂತ್ರವನ್ನು ಪಠನೆ ಮಾಡಬೇಕು, ಎಷ್ಟು ಸರಳವಾಗಿ ಇದೆ ಅನ್ನೋದನ್ನು ನಮಗೆ ಎಲ್ಲರಿಗೂ ಕೂಡ ವೃಷಭ ರಾಶಿಯವರಿಗೆ ತಿಳಿಸ್ಕೊಟ್ಟಿದ್ದೀರಾ. ಇದನ್ನು ಅವರು ಪಠನೆ ಮಾಡಿ ಅವರ ಜೀವನವನ್ನು ಉಜ್ವಲವಾಗಿ ಮಾಡಿಕೊಳ್ಳಿ ಅಂತ ವೃಷಭ ರಾಶಿಯವರಿಗೆ ಕೇಳುತ್ತಾ, ಮತ್ತು ಇದರ ಬಗ್ಗೆ ತಿಳಿಸ್ಕೊಟ್ಟಿರುವಂಥ ಗುರುಗಳಿಗೆ ಕೂಡ ಮತ್ತೊಮ್ಮೆ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ.